ವಿಹವಾನಿ ಸಿರಿಭೋಲೆ ವಾಚನ ವಿಹವಾನಿ ಓಂಕಾರದ ಅತಿಶಯವೇ ನಿನ್ನ ಮಹಾವೀರವಾಣಿ ಎಂದೆನ್ನುವ ಮಹಿಮೆಯ ಮಂಗಲ ಪ್ರಾಭೃತವೆನ್ನುವ ಮಹಾಸಿದ್ಧ ಕಾವ್ಯಭೋಲೆಯ ಓಂಕಾರದಿಂದ ಪ್ರಕಟವಾದ ಮಹಾವೀರನ ವಾಣಿ ಕೇವಲ ಜ್ಞಾನವಾದಾಗ ಸಮೋಸನ ಮಂಟಪದಲ್ಲಿ ಓಂಕಾರ ಮಾತ್ರ ಹೊರಡುತ್ತಿತ್ತು ಎಲ್ಲ ದಿಶೆಗಳಲ್ಲಿ. ಅದನ್ನು ಗೌತಮ ಗಣಧರನು ಇಲ್ಲದಾಗ ಅದು ಹೊರಡುತ್ತೇ ಇರಲಿಲ್ಲ. ಯಾಕಂದರೆ ಅದನ್ನು ತಿಳಿಸಿ ಹೇಳಲು ಟ್ರಾನ್ಸ್ಲೇಟರ್ ಗೌತಮ ಗಣಧರನು ಬೇಕಾಗಿದ್ದನು. ಆ ಮಹಾವೀರವಾಣಿಯೇ ಎಂದು ಈ ಮಹಾಮಂಗಲ ಪ್ರಾಭೃತವೆನ್ನುವ ಮಹಾಗ್ರಂಥದಲ್ಲಿ ಪ್ರಕಟವಾದ ಮಹಾಸಿದ್ಧ ಕಾವ್ಯ ಅದುವೇ ಸಿರಿಭುವಲಯ ಎಂದು ಅರ್ಥ ಮಾಡಿಕೊಳ್ಳೋಣ. ಓದಿನೊಳಂತರ ಮುಹೂರ್ತದಿ ಸಿದ್ಧಾಂತ ಆದಿ ಅಂತ್ಯವನ್ನೆಲ್ಲ ಚಿತ್ತ ಸಾಧಿಪ ರಾಜ ಅಮೋಘ ವರ್ಷನ ಗುರು ಸಾಧಿತ ಶ್ರಮ ಸಿದ್ಧ ಕಾವ್ಯ. ಇದು ಯಾವ ಕಾವ್ಯ? ಅಂತರ್ಮುಹೂರ್ತದಲ್ಲಿ 46ರಿಂದ 48 ನಿಮಿಷಗಳಲ್ಲಿ ಆದಿ ಅಂತ್ಯ, ಬಿಗಿನಿಂಗ್ ಆ್ಯಂಡ್ ಎಂಡ್, ಅನಾದಿ ಅಂತ ಎಲ್ಲವನ್ನು ಚಿತ್ತದಲ್ಲಿ ಧ್ಯಾನದ ಮಗ್ನದಲ್ಲಿ ಸಾಧಿಸಿದ ರಾಜ ಅಮೋಘ ವರ್ಷನ ಗುರು ಅಂದರೆ ಕುಮದೇಂದ್ರನ ಮುನಿ ಸಾಧಿಸಿ ಶ್ರಮದಿಂದ ಸಿದ್ಧಪಡಿಸಿದ ಸಿದ್ಧರಿಂದ ವಾಚವಾದ ಮಹಾಕಾವ್ಯ ಅದುವೇ ಸಿರಿಭುವಲಯ.